ರಸ್ತೆ ಗುಂಡಿಗಳ ನಡುವೆ ಕುಲುಕುತ್ತಾ ಸಾಗಿದ ಆಂಬ್ಯುಲೆನ್ಸ್. ಹೃದಯಾಘಾತದಿಂದ ಸತ್ತ ವ್ಯಕ್ತಿ ಎದ್ದು ಕುಳಿತ. ಗುಂಡಿಗಳು ಪ್ರಾಣ ಕಸಿಯುವುದಷ್ಟೇ ಅಲ್ಲ, ಅಪರೂಪಕ್ಕೆ ಪ್ರಾಣ ಉಳಿಸುವ ಕೆಲಸವನ್ನು ಮಾಡುತ್ತದೆ. ಅಂಥದ್ದೊಂದು ವಿರಳ ಘಟನೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ವರದಿಯಾಗಿದೆ. ಕೊಲ್ಲಾಪುರದ ಕಸಬಾ ಬಾವಡಾದ ಪಾಂಡುರಂಗ್ ಉಲ್ಫೆ ಎಂಬ 65 ವರ್ಷದ ವ್ಯಕ್ತಿ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟಿರುವುದಾಗಿ ಆಸ್ಪತ್ರೆ ವೈದ್ಯರು ಘೋಷಿಸಿದ ಬಳಿಕ ಅವರ ಮೃತದೇಹವನ್ನು ವಾಪಸ್ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಬಾವಡಾ ನಗರದ ಪಾಂಡುರಂಗ್ ಉಲ್ಫೆ ಅವರ ಆಪ್ತ ವಲಯದಲ್ಲಿ ಪಾಂಡುರಂಗ್ ತಾತ್ಯ ವಾರ್ಕರಿ ಎಂದೇ ಗುರುತಿಸಲ್ಪಟ್ಟವರು. 15 ದಿನಗಳ ಹಿಂದೆ ಅವರು ಹರಿನಾಮ ಸ್ಮರಣೆ ಮಾಡುವಾಗಲೇ ಹೃದಯಾಘಾತಕ್ಕೆ ಒಳಗಾಗಿದ್ದರು. 65 ವರ್ಷ ಪಾಂಡುರಂಗ್ ತಾತ್ಯ ಅವರು ಕೂಡಲೇ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದೊಯ್ಯಲಾಯಿತು. ವೈದ್ಯರು ಅವರ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸಿದರು, ಆದರೆ ಯಾವುದೇ ಸುಧಾರಣೆ ಕಂಡುಬಂದಿಲ್ಲ. ಅಂತಿಮವಾಗಿ ವೈದ್ಯರು ಪಾಂಡುರಂಗ್ ತಾತ್ಯ ವಾರ್ಕರಿ ಮೃತಪಟ್ಟಿರುವುದಾಗಿ ಘೋಷಿಸಿದರು. ಅಂತ್ಯ ಸಂಸ್ಕಾರಕ್ಕಾಗಿ ಅವರ ದೇಹವನ್ನು ಸ್ಮಶಾನಕ್ಕೆ ಕೊಂಡೊಯ್ಯಲು ಕುಟುಂಬದ ಸದಸ್ಯರು ಸಿದ್ಧತೆಗಳನ್ನು ಪ್ರಾರಂಭಿಸಿದರು. ದಾರಿ ಮಧ್ಯೆ ರಸ್ತೆ ಗುಂಡಿಗಳ ನಡುವೆ ಕುಲುಕುತ್ತಾ ಆಂಬ್ಯುಲೆನ್ಸ್ ಮುಂದೆ ಸಾಗಿತ್ತು. ಅದಾಗಿ ಸ್ವಲ್ಪ ಹೊತ್ತಿಗೆ ಪಾಂಡುರಂಗ ಅವರ ಶರೀರದಲ್ಲಿ ಚಲನೆ ಕಂಡುಬಂತು. ಕೂಡಲೇ ಆಂಬ್ಯುಲೆನ್ಸನ್ನು ವಾಪಸ್ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಡಾಕ್ಟರ್ ಮತ್ತೆ ಪರಿಶೀಲಿಸಿದಾಗ ಅವರು ಆರೋಗ್ಯವಾಗಿರುವುದನ್ನು ಖಚಿತಪಡಿಸಿ ಕಳುಹಿಸಿಕೊಟ್ಟರು. ಆಂಬ್ಯುಲೆನ್ಸ್ ರಸ್ತೆ ಗುಂಡಿಗೆ ಬಿದ್ದು ಮರುಜೀವ ಸಿಕ್ಕಿದ 15 ದಿನಗಳ ಬಳಿಕ ಪಾಂಡುರಂಗ್ ಉಲ್ಫೆ ಅವರು ಆಸ್ಪತ್ರೆಯಿಂದ ಸೋಮವಾರ ಬಿಡುಗಡೆಯಾಗಿ ಮನೆಗೆ ಬಂದರು. ಮಸನ ಸೇರಬೇಕಾಗಿದ್ದ ಪಾಂಡುರಂಗ ಅವರು ಘಟನಾವಳಿಗಳನ್ನು ಮಾಧ್ಯಮದ ಪ್ರತಿನಿಧಿಗಳಿಗೆ ವಿವರಿಸಿದ್ದಾರೆ. ನಾನು ಡಿಸೆಂಬರ್ 16ರಂದು ಹರಿನಾಮ ಸ್ಮರಣೆ ಮಾಡ್ತಾ ವಾಕಿಂಗ್ ಮುಗಿಸಿ ಮನೆಗೆ ಬಂದೆ. ಸ್ವಲ್ಪ ಚಹಾ ಸೇವಿಸಿದೆ. ಇದ್ದಕ್ಕಿದ್ದಂತೆ ಹಾಗೆ ತಲೆ ಸುತ್ತು ಬಂತು. ಉಸಿರುಗಟ್ಟಿದಂತೆ ಭಾಸವಾಯಿತು. ಬಾತ್ರೂಮ್ಗೆ ಹೋಗಿ ವಾಂತಿ ಮಾಡಿದೆ. ಮನೆ ಮಂದಿ ನನ್ನನ್ನು ಆಸ್ಪತ್ರೆಗೆ ಸಾಗಿಸಿದರು ಅಷ್ಟೇ. ಮುಂದೇನಾಯಿತು ಗೊತ್ತಿಲ್ಲ ಎಂದು ಪಾಂಡುರಂಗ ಅವರು ಹೇಳಿದ್ದಾಗಿ PTI ವರದಿ ಮಾಡಿದೆ. हे काहीच कळालं नाही. ते योगदान देवांमध्ये सगळ्याच्या कृपेने, विठ्ठलाच्या कृपेने, ज्ञानेश्वर माऊलीच्या कृपेने हे सगळा आशीर्वाद